ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಲಕ್ಷ್ಮೀ ನಗರದಲ್ಲಿ ಇರುವ ರುದ್ರಭೂಮಿ ಅಭಿವೃದ್ಧಿ ಸಂಘ ಏನಿದೊಂದು ಸಂಘ ಇದೆ. ಇಲ್ಲಿ ಸುಮಾರು ವರ್ಷಗಳಿಂದ ರುದ್ರಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವ್ಯವಸ್ಥೆ ಇರುವುದಿಲ್ಲ. ಇಲ್ಲಿ ಕರೆಂಟ್ ಇಲ್ಲ, ಇದು ತಾವು ನೋಡ್ತಿರ್ಬೋದು, ಕರೆಂಟ್ ವ್ಯವಸ್ಥೆ ಇಲ್ಲ, ಆಮೇಲೆ ಸರಿಯಾದ ಗೇಟ್ ವ್ಯವಸ್ಥೆ ಇಲ್ಲ. ರಾತ್ರಿ ವೇಳೆ ಇಲ್ಲಿ ಏನಾದ್ರೂ ಅನಾಹುತಗಳಾದ್ರೆ ತುಂಬಾ ವರ್ಷಗಳಿಂದ ಇಲ್ಲಿ ಇರ್ತಕ್ಕಂತ ಜನರು ತುಂಬಾ ವ್ಯಥೆಯನ್ನ ಅನುಭವಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಬಂದಿದೀವಿ, ಸ್ವತಃ ಅವ್ರ ಬಾಯಿಂದನೇ ಕೇಳೋಣ ಇಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತಿಕೊಂಡು. ಈ ನಗರಸಭೆಯಲ್ಲಿ ಒಂದು ವಿನಂತಿ, ಇಲ್ಲಿ ಏನಾದರೂ ಯಾರು ಮರಣ ಹೊಂದಿದರೆ ನಾವು ಸೀದಾ ನಗರಸಭೆ ಮುಂದೆ ತಂದು ಇಡಬೇಕಾಗತ್ರಿ. ಇರುಗುವ ಭೂಮಿಯೇ ನಿಂತಿದೆ ಕೊರಗಿ ಬದುಕಿನ ಹೊಸ ರೂಪದ. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ವಾರ್ಡ್ ನಂಬರ್ 3ರ ರುದ್ರಭೂಮಿ, ಅಭಿವೃದ್ಧಿ ಕಾಣದ ಲಕ್ಷ್ಮೀ ನಗರದ ಸ್ಮಶಾನ, ನಗರಸಭೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ. ಹೌದು, ಕಳೆದ 40 ವರ್ಷಗಳಿಂದ ತಮ್ಮ ವಾರ್ಡ್ನ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸಾರ್ವಜನಿಕರು ಮನವಿ ಮಾಡ್ತಾ ಇದ್ರು, ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ. ವಾರ್ಡ್ ನಂಬರ್ 3ರ ಲಕ್ಷ್ಮೀ ನಗರದ ಲಕ್ಷ್ಮೀಗುಡಿ ಹತ್ತಿರವಿರುವ ರುದ್ರಭೂಮಿಯಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲದೆ ಜನ ಪರದಾಡುವಂತಾಗಿದೆ. ಇದನ್ನ ರುದ್ರಭೂಮಿ ಅಭಿವೃದ್ಧಿ ಸಂಘದಿಂದ ನಿರ್ಮಾಣ ಮಾಡಲಾಗಿದ್ರು ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಎನ್ನುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ವಾರ್ಡ್ ನಂಬರ್ 3ರ ಲಕ್ಷ್ಮೀನಗರದ ಲಕ್ಷ್ಮೀಗುಡಿ ಹತ್ತಿರವಿರುವ ಸಾರ್ವಜನಿಕ ರುದ್ರಭೂಮಿಯ ಇಲ್ಲಿನ ನಿವಾಸಿಗಳು ಕಳೆದ 20 ವರ್ಷಗಳಿಂದ ಈ ಭಾಗದಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿನ ರುದ್ರಭೂಮಿ ಅಭಿವೃದ್ಧಿ ಸಂಘದ ವತಿಯಿಂದ ಈ ಸ್ಮಶಾನವನ್ನ ನಿರ್ಮಾಣ ಮಾಡಲಾಗಿದೆಯಾದರೂ ನಗರಸಭೆಯ ನಿರ್ಲಕ್ಷ್ಯದಿಂದಾಗಿ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಲಭ್ಯವಾಗಿಲ್ಲ. ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಇಲ್ಲಿಯ ನಿವಾಸಿಗಳು ನಗರಸಭೆಗೆ 10 ಬಾರಿ ಮನವಿ ಪತ್ರಗಳನ್ನ ಸಲ್ಲಿಸಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಭರವಸೆಯನ್ನಷ್ಟೇ ನೀಡುತ್ತಾ ಕಾಲಹರಣ ಮಾಡ್ತಿದ್ದಾರೆ. ಇಲ್ಲಿನ ಪ್ರಮುಖ ಸಮಸ್ಯೆಗಳೇನು ಅನ್ನೋದನ್ನ ಸ್ವತಃ ಇಲ್ಲಿನ ನಿವಾಸಿಯಾದ ಮಲ್ಲಪ್ಪ ಕಲ್ಲಬ್ ಜಗದಾಳ್ ಅವರು ಹೇಳಿದ್ದಾರೆ. ಬನ್ನಿ ಕೇಳೋಣ. ಹೋಗಾಕ ದೂರ ಆಗೈತಿ, ಇಲ್ಲಿಂದ 3 ಕಿಲೋಮೀಟರ್ ಆಗೈತಿ ನಮಗ. ಇಲ್ಲಿ ಮಗ್ಗದಾಗ ಸ್ಮಶಾನ ಅಂತೇಳಿ ಆಲ್ರೆಡಿ ಎಲ್ಲಾರು ಸಾರ್ವಜನಿಕರ ಫಿಕ್ಸ್ ಮಾಡ್ಯಾರ. ಇದಕ್ಕೆ ಯಾವ್ದು ಅನುಕೂಲ ಇಲ್ಲ. ಕಂಪೌಂಡ್ 2 ಕಂಪೌಂಡರ್ ಆಗ್ಬೇಕು, ಮುಂದೆ ಇಲ್ಲಿ ಸಿಡ್ಬಾಲಿ ಇಡಾಕ ಒಂದು ರೂಮ್ ಆಗ್ಬೇಕು, ಒಂದು ಸಿಡ್ಬಾಲಿಕ್ ಬೇಕು, ಒಂದು ಒತ್ತು ಗಾಡಿ ಬೇಕು, ಮತ್ತೆ ನೀರಿನ ವ್ಯವಸ್ಥೆ ಬೇಕು, ನಡು ಒಂದು ಲೈಟ್ ವ್ಯವಸ್ಥೆ ಬೇಕು. ಇದನ್ನೆಲ್ಲ ಜಗ ಸೇವಾ ಮಾಡಿ ಕೊಡ್ಬೇಕು. ಅಲ್ಲ, ಅರಣ್ಯ ಅಧಿಕಾರಿ ಏನಿಲ್ಲ ಸರ್, ಇಲ್ಲಿ ನಾವು ಆಲ್ರೆಡಿ ತಂದಿದ್ದೀವಿ. ಒಂದ್ 100 ಗಿಡ ತಂದು ಹಚ್ಚಿದೀವಿ. ಹಚ್ಚಿ ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಅವು ಒಣಗೋದು. ಮತ್ತೆ ಇದು ಬೋರ್ ಹೊಡೆದವ್ರು ಬೋರಿಗೆ ನೀರ್ ಐತಿ, ವ್ಯವಸ್ಥೆ ಇಲ್ಲ. ಅದು ಬಂದ್ ರಿಪೇರಿ ಮಾಡಿ ಅನುಕೂಲ ಮಾಡ್ಬೇಕು ಅಂತ ಯಾರು ಮಾಡ್ಲಿಲ್ಲ. ಈ ಮನ್ ಕಟ್ ಹೋಗತ್ನಾಗ ಕೈ ತಗೋಕ್ ಅನುಕೂಲ ಇಲ್ಲ. ಮತ್ ಇದು ಗೇಟ್ ಇಲ್ಲ. ಎಲ್ಲಾರು ಇಲ್ಲಿ ಸಂಡಾಸ್ ಮಾಡೋದು, ಮುಂದ್ ಅಂತ ಹೊಲಸ್ತಾನ ಮಾಡೋದು, ಎಲ್ಲಾರು ಬಂದ್ಸಿದ್ರು. ಇದೇನ್ ಜಾಗ ಸ್ಮಶಾನ ಅನ್ನುವಾಗ ಇಲ್ಲ. ಇದು ಹಿಂದೂ ರುದ್ರಭೂಮಿ 3ನೇ ವಾರ್ಡ್. ಅದಕ್ಕ ನಮಗ್ ಅನುಕೂಲ ಮಾಡಿ ಕೊಡುವಂಗ ವ್ಯವಸ್ಥೆ ಮಾಡ್ಲಿ ಅಂತ ನಾವು ಇದನ್ನೊಂದ ಕೇಳ್ಕೊತೀವಿ. ಎಲ್ಲ ಮುಳಿ ಗಂಡಿ ಪಂಡಿ ಎಲ್ಲ ಇನ್ನು 2 ಕಂಪೌಂಡ್ ಪ್ರತಿಯೊಬ್ಬರು ಮುನ್ಸಿಪಾಲಿಟಿ ಬರ್ತಾರು, ಬಂದ್ಸಿತ್ರ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರ, ಬರ್ಕೋತಾರ ಹೋಗ್ತಾರ. ಅದೇನು ಮಾಡ್ಲಕ್ಕೆ ಇಲ್ಲ, ಎಂತೂ ಇಲ್ಲ. ನಾವ್ ಹೊರಗಡೆ ಸರ್ ಮುನ್ಸಿಪಾಲಿಟಿ ಲೆಟರ್ ಕೊಟ್ಟಿದ್ವಿ, ಎಲ್ಲಾ ಮಾಡಿದ್ವಿ, ಈ ನೋಡಿದವು ಕೊಟ್ಟಿದ್ವು, ಯಾರು ಬಂದ್ ಮಾಡ್ಲಕ್ಕೆ ಇರಲ್ಲ. ಅದ್ರ ಕೈ ಮಾಡಿ ತೋರಿಸಿ ಮ್ಯಾಲ. ಯಾಕಂದ್ರೆ ನಾವು ಇದು ಮಾಡ್ಕೊಂಡ್ ನಾವು ಕಲ್ಲಿದ್ದಾಗ ಸ್ವಚ್ಛ ಮಾಡ್ಕೊತಿರ್ತೀವಿ, ಯಾರು ಒಬ್ರು ಇದು ಮಾಡಂಗಿಲ್ಲ. ಅದಕ್ಕೆ ಸ್ವಲ್ಪ ಏನಾರ ಅನುಕೂಲ ಶವ ಸಂಸ್ಕಾರಕ್ಕೆ ಬರುವಂತಹ ಜನರಿಗೆ ಕೂರೋದಕ್ಕೆ ಸೂಕ್ತವಾದಂತಹ ಶೆಡ್ ಅಥವಾ ರೂಮಿನ ವ್ಯವಸ್ಥೆ ಇಲ್ವಂತೆ. ಇಲ್ಲಿ ಬೋರ್ವೆಲ್ ಒಂದನ್ನ ಕೊರೆಸಲಾಗಿದೆ, ಆದ್ರೆ ಅದಕ್ಕೆ ಸರಿಯಾದ ಕನೆಕ್ಷನ್ ಕೊಟ್ಟು ಚಾಲನೆ ಮಾಡಿಲ್ಲ. ಚಿತೆಗಳನ್ನ ಇಡೋದಕ್ಕೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ. ಹಾಗೆ ರಾತ್ರಿ ಸಮಯದಲ್ಲಿ ಇಲ್ಲಿ ಬೆಳಕಿನ ವ್ಯವಸ್ಥೆಯೂ ಇಲ್ಲ. ಸುಮಾರು 20 ವರ್ಷಗಳಿಂದ ಇಲ್ಲೇ ಇದ್ದೇವೆ. ನಗರಸಭೆಗೆ ಲಿಖಿತವಾಗಿ ಲೆಟರ್ ಕೊಟ್ಟಿದ್ದೇವೆ. ಕೇಳಿದಾಗ್ಲೆಲ್ಲ ಮಾಡ್ತೀವಿ ಅಂತ ಭರವಸೆ ಕೊಡ್ತಿದ್ದಾರಷ್ಟೇ. ಆದ್ರೆ ಯಾವುದೇ ಕೆಲಸ ಆಗಿಲ್ಲ. ತುಂಬಾ ಒತ್ತಾಯ ಮಾಡಿದಾಗ ಬರೀ ಒಂದು ಸಿಸಿ ರೋಡ್ ಮಾಡಿಕೊಟ್ಟಿದ್ದಾರೆ, ಅದನ್ನ ಬಿಟ್ರೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಇಲ್ಲಿಯ ನಿವಾಸಿಗಳು. ಸಂಘ ಸಂಸ್ಥೆಗಳು ಮುತುವರ್ಜಿ ವಹಿಸಿ ಜಾಗ ಗುರುತಿಸಿಕೊಟ್ಟಿದ್ರು ನಗರಸಭೆಯ ಅಧಿಕಾರಿಗಳ ಧೋರಣೆಯಿಂದ ಲಕ್ಷ್ಮೀನಗರದ ಈ ರುದ್ರಭೂಮಿ ಇಂದಿಗೂ ನರಕ ಸದೃಶ್ಯವಾಗಿದೆ. ಇನ್ನು ಭರವಸೆಗಳನ್ನಷ್ಟೇ ಸೀಮಿತವಾಗಿರುವಂತಹ ಅಧಿಕಾರಿಗಳ ವರ್ತನೆಗೆ ಇಲ್ಲಿಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಏನಾದರೂ ಸಂಬಂಧಪಟ್ಟ ನಗರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾರ್ಡ್ ನಂಬರ್ 3ರ ಈ ರುದ್ರಭೂಮಿಗೆ ಕಾಂಪೌಂಡ್, ಶೆಡ್, ಬೋರ್ವೆಲ್ ಹಾಗೂ ಲೈಟ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಜಸ್ಟ್ ಕರ್ನಾಟಕ ಟಿವಿ. ಈ ನಗರಸಭೆಯಲ್ಲಿ ಒಂದು ವಿನಂತಿ, ಇಲ್ಲಿ ಏನಾದರೂ ಯಾರು ಮರಣ ಹೊಂದಿದರೆ ನಾವು ಸೀದಾ ನಗರಸಭೆ ಮುಂದೆ ತಂದು ಇಡಬೇಕಾಗತ್ರಿ. ಅದಕ್ಕಾಗಿ ದಯಮಾಡಿ ಇದೆಲ್ಲ ಕಾಮಗಾರಿಗಳನ್ನು ಮಾಡಿ ಕೊಡ್ಬೇಕಾಗಿ ವಿನಂತಿ. ಏನೇನಾಗ್ಬೇಕ್ರಿ ಈಗ ನಮ್ಗೆ ಲೈಟ್ ಬೇಕ್ರಿ, ನೀರಿನ ವ್ಯವಸ್ಥೆ ಬೇಕ್ರಿ, ಮುಂದೆ ಇಲ್ಲಿ ಗಿಡಗಳು ಬೇಕ್ರಿ, ಒಂದು ಸಡ್ ಬೇಕು, ಒಂದು ಅದಕ್ಕ ಚಿಟಪಲ್ಕಿ ಬೇಕು. ಇಲ್ಲಿ ತನಕ ಅವ್ರು ಇಲ್ಲಿ ಏನು 20 ವರ್ಷ ನಗರಸಭೆದವರು ಇಲ್ಲಿ ತನಕ ಇಲ್ಲಿ ಏನು ಕಾಮಗಾರಿ ಮಾಡಿಲ್ಲ, ಏನು ಮಾಡಿಲ್ರಿ. ಏನು ಒಂದು ಬರ್ತಾರೋ ನೋಡ್ತಾರೋ ಹೋಗ್ತಾರೋ. ಯಾರು ಬಂದಿರ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ರು, ಕಮಿಷನರ್ ಬಂದಿದ್ರು, ಇಂಜಿನಿಯರ್ ಶೋಭಾ ಮೇಡಮ್ ಮತ್ತೆ ಇಂಜಿನಿಯರ್ ಅವ್ರು ಬಂದಿದ್ರು, ನೋಡೋದ್ರು ಮಾಡ್ತೀವಿ ಅಂದ್ರು. ಮತ್ತೆ ಸದಾಶಿವ ಉಂಕಿ ಅವ್ರು ಇದ್ರು, ವರ್ಕ್ ಇನ್ಸ್ಪೆಕ್ಟರ್, ಅವ್ರು ಬಂದೆಲ್ಲ ಮೆಜರ್ಮೆಂಟ್ ಮಾಡ್ಕೊಂಡು ಹೋದ್ರು. ಅದನ್ನು ಇನ್ನೂ ಮಾಡಿಲ್ಲ. ಅವ್ರು ರಿಟೈರ್ಡ್ ಆಗಿ ಹೋದ್ರು. ಈಗ ತಿರುಗಿ ಮುಂದೆ ಕಮಿಷನರ್ ಆದ್ರು, ಇಬ್ರು ಅವರು ಚೇಂಜ್ ಆದ್ರು. ಹೇಳಿ 10-15 ವರ್ಷ ಆತ ಇಲ್ಲಿ ತನಕ ಯಾರು ಏನು ಮಾಡಿಲ್ಲ. ಇನ್ನೇನಾದ್ರು ಆದ್ರ ಏನಂತ ಇಲ್ಲಿ ಎಲ್ಲಿ ಹೆಣಗೋ ತಂದು ನಗರಸಭೆ ಮುಂದೆ ಇಟ್ಟ ನಾವು ಧರಣಿ ಮಾಡ್ಬೇಕಾಗ್ತದೆ. ಮಹೇಶ್ ಇಲ್ಲಿ ವಾರ್ಡ್ ನಂಬರ್ 3ರಲ್ಲಿ ಇದ್ದೇವ್ರಿ. ಮಹಾದೇವ್ ಕಾರ್ದೇವ್ರು ಮಾತಾಡಿದ್ರಿ. ಇದೆ ಮಶಾನ್ದಾಗ ಏನು ವ್ಯವಸ್ಥೆ ಇಲ್ರಿ. ರಾತ್ರಿ ತಿರ್ಕೊಂಡ ಇದೆ, ಲೈಟು ಇಲ್ಲ, ಮತ್ತೆ ಗೇಟು ಇಲ್ಲ. ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಬಂದ್ ಮಾಡಿ ಹೋಗ್ತಾರೆ. ಅದು ನಾವು ಕೇಳಿದ್ರೆ ನಿಮ್ದೇನ ನಮಗ್ ಕೇಳ್ತಾರೆ. ಆದ್ರೆ ನಗರಸಭೆದವ್ರು ಏನೂ ನಮಗೆ ಅಭಿವೃದ್ಧಿ ಮಾಡಿಕೊಟ್ಟಿಲ್ಲ. ಆದ್ರ ಈಗ ರಾತ್ರಿ ಯಾವ ರೀತಿ ತಿಳ್ಕೊಂಡ್ರ ನಾವು ನಗರಸಭೆದ ಮುಂದೆ ತಂದು ಇಡ್ತೀವ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಾರ್ಡ್ ನಂಬರ್ 3ರಲ್ಲಿ ಇರ್ತಕ್ಕಂತ ಸಮಸ್ಯೆಯನ್ನ ಸ್ವತಃ ವಾರ್ಡ್ ನಂಬರ್ 3ರಲ್ಲಿ ಇರ್ತಕ್ಕಂತ ಸಾರ್ವಜನಿಕರ ಬಾಯಿಂದನೇ ಕೇಳಿದ್ವಿ. ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾದ ತಾಲೂಕು ನಗರಸಭೆಯ ಕಮಿಷನರ್ ಆದಂತಹ ಮಾಂತೇಶ್ ಬೀಳ್ಗಿ ಅವರು ಇನ್ನು ಮೇಲಾದ್ರೂ ಈ ನಮ್ಮ ಸುದ್ದಿ ನಮ್ಮ ವಾಹಿನಿಯಲ್ಲಿ ಬಿತ್ತನೆ ಆದ ಮೇಲಾದ್ರೂ ಎಚ್ಚೆತ್ತುಕೊಳ್ತಾರ ಅಥವಾ ಇಲ್ಲ ಎಂಬುದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಿಸಲು ಈ ಕೂಡಲೇ ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.